ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂದರೆ, ಇಟ್ಸ್ ಆಲ್ ಅಬೌಟ್ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ನನ್ನ ಮಗ ನನಗೆ ಆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವರ. ಹ್ಯಾಪಿ ಬರ್ಡೇ ಕಂದ, ಐ ಲವ್ ಯು ಸೋ ಮಚ್. ಎಷ್ಟು ಹೇಳಿದ್ರೂ ಸಾಕಾಗಲ್ಲ ನನ್ನ ಮಗನ ಬಗ್ಗೆ. ಮನೇಲಾದರೂ ಅಷ್ಟೇ ಮಿಸ್ಟರ್ ಪರ್ಫೆಕ್ಟ್ ಅಂತಾರಲ್ಲ, ಆ ಥರ ಅವನ ಕೆಲಸ ಎಲ್ಲ ನೀಟಾಗಿರಬೇಕು. ಈವನ್ ನನ್ನ ಎಲ್ಲ ಕೆಲಸದಲ್ಲೂ ಕೂಡ ನನಗೆ ಹೆಲ್ಪ್ ಮಾಡ್ತಾನೆ. ಮನೆ ವಿಷಯದಲ್ಲಿ ಆಗಲಿ, ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಾನೆ. ಸ್ಕೂಲಲ್ಲೂ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದ್ದಾನೆ. ಟೀಚರ್ಸ್ ಒಪಿನಿಯನ್ ಕೂಡ ಅಷ್ಟೇ, ಅವನೆಲ್ಲ ವಿಷಯದಲ್ಲೂ ನೀಟಾಗಿ ಪರ್ಫೆಕ್ಟ್ ಆಗಿದ್ದಾನೆ. ಯಾವ ಕಂಪ್ಲೇಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಅನ್ಸ್ಕೊಂಡಿರೋ ನಮಗೆ ಇನ್ನೇನು ಬೇಕು ಅಲ್ವಾ? ಬರ್ತ್ಡೇ ಅಂದ ತಕ್ಷಣ ನಾವು ಮೊದಲಿಗೆ ಹೋಗೋದು ದೇವಸ್ಥಾನಕ್ಕೆ. ಹಾಗೆ ನಾವು ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ಬಂದ್ವಿ. ಇದು ಎಲ್ಲರೂ ಮನೇಲಿ ಇರುವಂಥ ಪದ್ಧತಿ ಅನಿಸುತ್ತೆ. ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನು ಮಗನ ಬಗ್ಗೆ ಹೇಳಬೇಕು ಅಂದರೆ, ನಾವಿರೋದು 3 ಜನ. ಸೊ ಹಾಗಾಗಿ ನಮ್ಮ ಮುದ್ದಿನ ಮಗ ವಿರಾಟ್, ಅವನಿಗೆ ನಮ್ಮೆಲ್ಲ ಪ್ರೀತಿನೂ ನಾವು ಅವನಿಗೊಬ್ಬನಿಗೆ ಕೊಡಬೇಕಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋದರೆ ನನ್ನ ತಮ್ಮ ಕೇಕ್ ಕೂಡ ತರಿಸಿದ್ದ. ಊರಿಂದ ಮಮ್ಮಿ, ತಂಗಿ, ತಮ್ಮ ಬಂದಿದ್ರು. ಪಪ್ಪ ಬರಲಿಲ್ಲ. ಪಪ್ಪ ಬರಲಿಲ್ಲ. ಪಪ್ಪನ ತುಂಬ ಮಿಸ್ ಮಾಡ್ಕೊಂಡ್ವಿ. ನನ್ನ ಮಗ ಕೂಡ ಅದನ್ನೇ ಹೇಳ್ತಾ ಇದ್ದ, ಪಪ್ಪನೂ ಬರ್ಬೋದಿತ್ತು ಅಂತ. ಆದರೆ ಮನೇನ ಎಲ್ಲ ಖಾಲಿ ಬಿಟ್ಟು ಬೀಗ ಹಾಕಿ ಬರಲಿಕ್ಕಾಗಲ್ಲ, ಹಾಗಾಗಿ ಬರಲಿಲ್ಲ. ಪಪ್ಪ ಊರಲ್ಲಿದ್ರೂ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ನಮ್ಮ ಮೇಲೇ ಇರುತ್ತೆ ಅಲ್ವಾ, ಹಾಗಾಗಿ ತೊಂದರೆ ಇಲ್ಲ. ಅಮ್ಮ, ತಂಗಿ, ತಮ್ಮ ಬಂದಿದ್ದಾರೆ. ಅವ್ರ ಜೊತೆನೇ ನಾವು ಎಂಜಾಯ್ ಮಾಡಿದ್ವಿ ಆ ಡೇನ. ಪ್ಲ್ಯಾನ್ ಇದ್ದಿದ್ದು ಬೇರೆ, ಆದರೆ ಮಗನಿಗೆ ಸ್ಕೂಲಲ್ಲಿ ಟೆಸ್ಟ್ ನಡೀತಿರೋದ್ರಿಂದ ಆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಬೇಕಾಯಿತು. ಮನೇಲೇ ಮಾಡುವಂಥದ್ದಾಯಿತು. ಮಧ್ಯಾಹ್ನ ಆದರೂ ಪರವಾಗಿಲ್ಲ, ಮನೇಲಿ ಒಂದು ಕೇಕ್ ಕಟ್ ಮಾಡೋಣ ಅಂತ ತಮ್ಮ ಕೇಕ್ ಕೂಡ ತರಿಸಿದ್ದ. ಕೇಕ್ ಎಲ್ಲ ಕಟ್ ಮಾಡಿದ್ವಿ ಮನೇಲಿ. ನಮ್ಮ ಮನೇಲಿ ನನ್ನ ಮಗನೇ ಮೊದಲನೇ ಮೊಮ್ಮಗ ಆಗಿರೋದ್ರಿಂದ ಅಪ್ಪ ಅಮ್ಮಂಗೆ, ತಂಗಿ ತಮ್ಮಂಗೆ ಎಲ್ರಿಗೂ ಅವನು ಕಂಡ್ರೆ ಮುದ್ದು ಪ್ರೀತಿ ಜಾಸ್ತಿ. ಯಾವಾಗಲೂ ಅಷ್ಟೇ, ಒಂದು 2 ಡೇಸ್ ರಜಾ ಸಿಕ್ಕಿದ್ರೆ ಸಾಕು, ಫೋನ್ ಮಾಡಿಬಿಟ್ಟು ಮಗನ ಕರ್ಕೊಂಡು ಬಾ ಅಂತಿರ್ತಾರೆ. ಇವನು ಕೂಡ ಹಾಗೇ, ಸ್ಕೂಲಿಗೆ ರಜಾ ಇದ್ದರೆ ಅಮ್ಮ ಊರಿಗೆ ಹೋಗೋಣ ಅಂತಾರೆ. ಆ ಬಾಂಡಿಂಗ್ ಒಂಥರ ಹೇಳಲಿಕ್ಕಾಗಲ್ಲ. ಏನೋ ಒಂಥರ ಆ ಪ್ರೀತಿನೆಲ್ಲ ನಾವು ಹೇಳುವಂಥದ್ದಲ್ಲ, ನೋಡಿ ಕಣ್ಣಾರೆ ಅನುಭವಿಸ್ತೀವಲ್ವ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವೊಂದನ್ನು ನಾವು ತೋರಿಸ್ತೀವಿ, ಕೆಲವೊಂದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ಥರ ಇರುತ್ತೆ ಜೀವನ ಅಂದರೆ. ಕೇಕ್ ಕಟ್ಟಿಂಗ್ ಆದ ನಂತರ ನಾವು ಹೊರಗಡೆ ಕೂಡ ಹೋಗಿದ್ವಿ, ಮತ್ತು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಅಮ್ಮ ಎಲ್ಲ ಬರೋದು ಅಪರೂಪಕ್ಕೆ ಅಲ್ವಾ, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಹೇಳಿ ಮಾಡಿದ್ವಿ. ಮಮ್ಮಿಗೆ ನಮ್ಮ ಶಾಪಿಂಗ್ ನೋಡಿ ನಿದ್ರೆನೇ ಬಂದೋಯ್ತು. ಮಮ್ಮಿ ಅಂತಿದ್ರು, ಈ ಶಾಪಿಂಗು ಬೇಡ, ಏನೂ ಬೇಡಿತ್ತು, ನಾನು ಮನೇಲಿ ಇರ್ತಿದ್ದೆ ಅಂತ. ಸೈಜ್ ಸಿಗ್ತಾ ಇರಲಿಲ್ಲ. ನನಗಿಷ್ಟ ಆಗೋದು ಸೈಜ್ ಇರಲ್ಲ, ಸೈಜ್ ಇರೋದು ನನಗಿಷ್ಟ ಆಗ್ತಿರ್ಲಿಲ್ಲ. ಇಲ್ಲ ಅಂದರೆ ಒಳ್ಳೇದು, ಎಲ್ಲ ಸೈಜ್ ಇಲ್ಲದಿದ್ದರೆ ಒಳ್ಳೇದಾಗ್ತೈತೆ. ಅವಳಿಗೆಲ್ಲ ಸೈಜ್ ಸಿಕ್ಕಿದೆ. ಶಾಪಿಂಗ್ ಆದಮೇಲೆ ಊಟ ಎಲ್ಲ ಮುಗಿಸಿದ ನಂತರ ನಾವು ನನ್ನ ಮಗನ ಕರ್ಕೊಂಡು ಗೋಕಾರ್ಟಿಂಗ್ ಹೋಗಿದ್ವಿ. ಅವನಿಗೆ ಅದು ತುಂಬ ಇಷ್ಟ. ವೀಕ್ಲಿ 1 or 2 ಹೋಗ್ತಾ ಇರ್ತಾನೆ ಅವನು. ಹೊರಗಡೆ ಎಲ್ಲೂ ಹೋಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಮಗನಿಗೆ ಟೆಸ್ಟ್ ಇದ್ದದ್ರಿಂದ ನಾವೆಲ್ಲೂ ಹೋಗಿರಲಿಲ್ಲ. ಆದರೆ ನೈಟ್ ನಾವು ಡಿನ್ನರ್ಗೆ ಆಚೆ ಹೋಗಿದ್ವಿ. ಅದು ಎಲ್ಲಿಗೆ ಮತ್ತು ಅಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ವಾ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.